ಸರ್, ನುಡಿದಂತೆ ನಡೆದಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ನೀವು ಚುನಾವಣೆ ಪೂರ್ವದಲ್ಲಿ ನಿಮ್ಮ ಪ್ರಣಾಳಿಕೆಗಳಲ್ಲಾಗಲಿ ಅಥವಾ ಚುನಾವಣಾ ಪ್ರಚಾರ ಭಾಷಣಗಳಲ್ಲಾಗಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಯಾವ ಯುವಕನೂ ಕೂಡ ಪ್ರತಿಭಾವಂತನೂ ಕೂಡ ಹಾಗೆ ಓಡಾಡೋದಕ್ಕೆ ಬಿಡೋದಿಲ್ಲ, ನಮ್ಮ ಜವಾಬ್ದಾರಿ ಅದನ್ನಂಥ ವಿಚಾರವನ್ನು ಹೇಳ್ತಾ ಇದ್ರಿ. ಅದು ಆಗಿದೆಯಾ ಸರ್? ರಾಜ್ಯದಾದ್ಯಂತ ಯುವಕರು ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ನಮ್ಮ ಸರ್ಕಾರ ಆದ್ಯತೆಯನ್ನು ಯುವಕರಿಗೆ ನಾವು ಕೊಟ್ಟಿದ್ದೀವಿ. ಅದು ಯುವ ನಿಧಿ ಒಂದು ಗ್ಯಾರಂಟಿ ಜೊತೆಗೆ ನಾವು ಏನೇನು ಮಾಡಿದ್ದೀವಿ ಅನ್ನೋದಕ್ಕೂ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕಂದರೆ ಇವತ್ತು ನಿರುದ್ಯೋಗ ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು. ಕೇವಲ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಸಹಯೋಗದೊಂದಿಗೆ ಇದನ್ನು ನಾವು ಏನಾದರೂ ಇದಕ್ಕೆ ಪರಿಹಾರ ಹುಡುಕ್ಬೋದು. ಓಕೆ ಸರ್, ಯುವಕರು ದೇಶದ ಭವಿಷ್ಯ ಅಂತೀರ, ದೇಶದ ಶಕ್ತಿ ಅಂತೀರ. ಆದರೆ ಉದ್ಯೋಗ ಭತ್ಯೆ ಅನ್ನುವಂಥದ್ದು ಯುವಕರ ಭವಿಷ್ಯವನ್ನು ಸುರಕ್ಷಿತವಾಗಿರುತ್ತೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗಿಯೂ ಕೂಡ. ಯಾಕಂದರೆ ನಾವು ಏನು ನೆಕ್ಸ್ಟ್ ಜನ್ರೇಷನ್ ಇದ್ದಾರಲ್ಲ, ಜನ್ಜಿ ಅಥವಾ ಅದಕ್ಕಿಂತ ಮುಂಚೆ ಆ ಒಂದು ಏಜ್ ಗ್ರೂಪ್ ಅವರು ಯಾರು ಭಾಳ ಕಷ್ಟಪಟ್ಟು ಓದಿ ಡಿಗ್ರಿಗಳನ್ನು ತೆಗೆದುಕೊಂಡು ಒಂದು ಕನಸಿರುತ್ತೆ ಅವ್ರದ್ದು. ಏನಂದರೆ ನಾವು ಕೂಡ ಕೆಲಸ ಮಾಡಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಸಮಾಜದಲ್ಲಿ ನಾವು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥದ್ದು ಇದೆ. ಅದು ಇರಬೇಕು ಕೂಡ. ಅದು ಎಲ್ಲ ಸರ್ಕಾರಗಳ ಕರ್ತವ್ಯ ಕೂಡ ಮತ್ತು ಈ ಸಮಾಜದ ಕರ್ತವ್ಯ ಕೂಡ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಏನು ಪಾಲಿಸೀಸನ್ನು ಮಾಡ್ತೀವಿ, ಹೇಗೆ ನಾವು ಆ ನಿಟ್ಟಿನಲ್ಲಿ ನಾವು ಈಗ ಅವಶ್ಯಕತೆಗೆ ಅನುಗುಣವಾಗಿ, ಯಾಕಂದರೆ ಕಾಲಕ್ರಮೇಣ ಇವತ್ತು ಜನರ ಅವಶ್ಯಕತೆ ಬದಲಾಗ್ತದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಏನು ಟೆಕ್ನಾಲಜಿ ಬದಲಾಗ್ತದೆ, ಸ್ಕಿಲ್ಸ್ ಬದಲಾಗ್ತದೆ. ಅದಕ್ಕೆ ಅನುಗುಣವಾಗಿ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ನೋಡಿ, ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ವಾತಾವರಣ ಇದೆ ಅಂತಂದರೆ, ಕರ್ನಾಟಕ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಭಾಳ ಉತ್ತಮವಾಗಿದೆ. ಈಗ ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಲ್ ಇಂಡಿಯಾ ಅವರೇಜಿಗೆ ನೋಡಿದ್ರೆ ನಾವು ಭಾಳ ಕಮ್ಮಿ ಇದ್ದೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಇಷ್ಟು ತೃಪ್ತಿಕರವಾಗಿದೆ ಅಂತಲ್ಲ, ಇನ್ನೂ ಭಾಳಷ್ಟು ಚಾಲೆಂಜಸ್ ಇವೆ. ಅಲ್ಲ ಸರ್, ನಮಗೆ ಭತ್ಯೆ ಬೇಡ, ನಮಗೆ ಗೌರವಯುತ ಕೆಲಸ ಕೊಡಿ. ಯುವಕರ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳೋಂಥ ಏನಾದರೂ ಆಲೋಚನೆ ಇದೆಯಾ? 100% ನಾವು ಈ ಯುವ ನಿಧಿ ಕಾರ್ಯಕ್ರಮ ಏನಿದೆಯಲ್ಲ, ಇದಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥ, ಇದು ಯಾವುದೇ ರಾಜಕೀಯ ಉದ್ದೇಶದಿಂದ ಅಥವಾ ವೋಟ್ ಪಡಿಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ನಾವು ಯುವ ನಿಧಿಯಿಂದ ನಮಗೆ ಏನು ವಿಲ್ ಗೆಟ್ ದ ಡಾಟಾ, ನಮಗೆ ಏನು ಅಂಕಿಅಂಶಗಳು ಸಿಗ್ತದೆ. ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಎಷ್ಟು ಜನ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಯಾರು ಜಾಬ್ ಸೀಕರ್ಸ್ ಇದ್ದಾರೆ. ನಮ್ಗೆ ಆ ಡಾಟಾ ಇಲ್ಲದೇ ನಾವು ಪಾಲಿಸಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇನಂತಂದರೆ, ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಯುವಕರು ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸು ಉದ್ಯೋಗವನ್ನು ಬಯಸ್ತಕ್ಕಂಥವ್ರು ನಮ್ಮ ಪೋರ್ಟಲಲ್ಲಿ, ಸೇವಾ ಸಿಂಧು ಪೋರ್ಟಲಲ್ಲಿ ಅವ್ರು ಎನ್ರೋಲ್ ಮಾಡಿದ ಮೇಲೆ ನಾವು ಅವರಿಗೆ ಕೇವಲ ಭತ್ಯೆ ಕೊಡೋದು ಅಷ್ಟೇ ಅಲ್ಲ, ನಾವು ಅವರಿಗೆ ಯುವ ನಿಧಿ ಪ್ಲಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ತಂದು ಅವರಿಗೆ ಅಡಿಷನಲ್ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ನೇಮಕಾತಿ ಅಂದ್ರಿ ಸರ್, ನೇಮಕಾತಿ ಈ ಸಂದರ್ಭದಲ್ಲಿ ನೇಮಕಾತಿ ಅಲ್ಲ, ಆಲೋಚನೆನೇ ಇಲ್ಲ. ಇಲ್ಲಿ ನೇಮಕಾತಿ ಯಾವಾಗ ಬರುತ್ತೆ? ಈಗ ನೇಮಕಾತಿ ಅಂತಂದರೆ ಇವರು ನಮ್ಮ ಸರ್ಕಾರ ನೇಮಕಾತಿ ವಿಷಯ ನೀವು ಮಾತಾಡಿದರೆ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ವರ್ಷ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ 54,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದು ನಮ್ಮ ರಾಜ್ಯದ ಯುವಕರಿಗೆ ಒಂದು ಕೊಟ್ಟಿರ್ತಕ್ಕಂಥ ಒಳ್ಳೆಯ ಸಂದೇಶ ಇದು. ನಾವು ಖಾಸಗಿ ವಲಯದಲ್ಲೂ ಕೂಡ ನಮ್ಮ ಪ್ರಯತ್ನ ಇರಬೇಕಾಗ್ತದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ನಾನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸುಧಾಕರ್ ಅವರು, ನಾವು ಮತ್ತು ನಮ್ಮ ಎಂ ಬಿ ಪಾಟೀಲ್ ಅವರು, ನಾವು ಯಾವ ರೀತಿಯಾಗಿ ನಮ್ಮ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ನಿರುದ್ಯೋಗ ಇರ್ತಕ್ಕಂಥದ್ದು ಯಾಕೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಇದರಲ್ಲಿ ಏನು ನ್ಯೂನತೆ ಅನ್ನೋದನ್ನು ನಾವು ಅನಲೈಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಒಂದು ಸ್ಕಿಲ್ ಮಿಷನನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಮಾಡಿಬಿಟ್ಟು ನಾವು ಸ್ಟೇಕ್ ಹೋಲ್ಡರ್ಸ್ ಅಂದರೆ ಇದರಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು, ಆಮೇಲೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇರ್ಬೋದು, ಆಮೇಲೆ ಅಕಾಡೆಮಿಯಾ, ಆಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಮೀಟಿಂಗ್ ಮಾಡಿದ್ವಿ ನಾವು. ಯಾಕೆ ಈ ನಮ್ಮ ಇಷ್ಟು ನಿಮಗೆ ಒಂದು ಕರೆಕ್ಟ್ ಡಾಟಾ ಹೇಳಬೇಕು ಅಂತಂದರೆ, ಇಂಜಿನಿಯರಿಂಗಿಂದ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ರಾಜ್ಯದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇಂಜಿನಿಯರ್ಸು ಪ್ರತಿ ವರ್ಷ ಪಾಸ್ಔಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಪ್ಲೇಸ್ಮೆಂಟ್ ಆಗ್ತಾ ಇರೋದು ಲೆಸ್ ದೆನ್ 15%. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಪ್ರಾಬ್ಲಮ್. ಈಗೇನು ಇದು ಸಣ್ಣ ಸಮಸ್ಯೆ ಅಲ್ಲ, ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕೇ ನಾವೇನು ಮಾಡಿದ್ದೀವಿ, ಈಗ ಯಾಕೆ ಈ ರೀತಿ ಆಗ್ತಾ ಇದೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂಥೇಳಿ ನಾವು ಕೇಳಿದಾಗ ಇಂಡಸ್ಟ್ರಿ ಪಾರ್ಟ್ನರ್ಸ್ ಏನು ಹೇಳಿದ್ರು ನಮಗೆ, ನೋಡಿ ನಮಗೆ ಕಾರ್ಖಾನೆಗಳಲ್ಲಿ ಉದ್ಯೋಗ ಅವಕಾಶ ಇದೆ, ನಮಗೆ ಶಾರ್ಟ್ ಸಪ್ಲೈ ಆಫ್ ಸ್ಕಿಲ್ಡ್ ಲೇಬರ್ ಇದೆ,
ನಮಗೆ ಅವಶ್ಯಕತೆ ಇದೆ, ನಮಗೆ ಸಾಕಷ್ಟು ಜನರಿಗೆ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ಆದರೆ ಯಾರು ಈಗ ಪಾಸ್ಔಟಾಗಿ ಬರ್ತಾ ಇದ್ದಾರೆ, ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ. ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅವ್ರ ಹತ್ರ ಇಲ್ಲ ಅಂತಕ್ಕಂಥದ್ದು ಅವ್ರ ವಾದ. ಆಮೇಲೆ ಇದಕ್ಕೆ ನಾವು ಈಗೇನು ನಮ್ಮದೇನು ಸ್ಟ್ರಕ್ಚರ್ ಇದೆಯಲ್ಲ ಕರಿಕ್ಯುಲಮ್, ದ್ಯಾಟ್ ನೀಡ್ಸ್ ಟು ಬಿ ಚೇಂಜ್ ಡ್ರಾಸ್ಟಿಕಲಿ. ಇದಕ್ಕೆ ನಾನು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಡಿಸ್ಕಸ್ ಮಾಡಿದ್ದೀವಿ. AICT ಚೇರ್ಮನ್ಗೂ ಕೂಡ ನಾವು ಹೇಳಿದ್ದೀವಿ. ಇದು ನಮ್ಮ ಇಂಜಿನಿಯರಿಂಗ್ ನಿಮ್ಮದೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಯಾಕಂದರೆ ಹ್ಯೂಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಹೋಗಿ ಪಾಸಾಗಿ ಪಾಪ ಅವ್ರ ಕೆಲಸ ಇಲ್ಲದೇ ಇವತ್ತು ಅವರಿಗೆ ಸಂಕಷ್ಟನ ಎದುರಿಸ್ತಾ ಇದ್ದಾರೆ. UNEDಯಲ್ಲೂ ಸಾಕಷ್ಟು ಇಂಜಿನಿಯರ್ಸೇ ಎನ್ರೋಲ್ ಆಗಿದ್ದಾರೆ. ಹಾಗಾಗಿ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ವಿ ನೀಡ್ ಟು ರೀಸ್ಟ್ರಕ್ಚರ್ ದ ಸರ್, ನುಡಿದಂತೆ ನಡೆದಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ರಿ. ನೀವು ಚುನಾವಣೆ ಪೂರ್ವದಲ್ಲಿ ನಿಮ್ಮ ಪ್ರಣಾಳಿಕೆಗಳಲ್ಲಾಗಲಿ ಅಥವಾ ಚುನಾವಣಾ ಪ್ರಚಾರ ಭಾಷಣಗಳಲ್ಲಾಗಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಯಾವ ಯುವಕನೂ ಕೂಡ ಪ್ರತಿಭಾವಂತನೂ ಕೂಡ ಹಾಗೆ ಓಡಾಡೋದಕ್ಕೆ ಬಿಡೋದಿಲ್ಲ, ನಮ್ಮ ಜವಾಬ್ದಾರಿ ಅದನ್ನಂಥ ವಿಚಾರವನ್ನು ಹೇಳ್ತಾ ಇದ್ರಿ. ಅದು ಆಗಿದೆಯಾ ಸರ್? ರಾಜ್ಯದಾದ್ಯಂತ ಯುವಕರು ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ನಮ್ಮ ಸರ್ಕಾರ ಆದ್ಯತೆಯನ್ನು ಯುವಕರಿಗೆ ನಾವು ಕೊಟ್ಟಿದ್ದೀವಿ. ಅದು ಯುವ ನಿಧಿ ಒಂದು ಗ್ಯಾರಂಟಿ ಜೊತೆಗೆ ನಾವು ಏನೇನು ಮಾಡಿದ್ದೀವಿ ಅನ್ನೋದಕ್ಕೂ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕಂದರೆ ಇವತ್ತು ನಿರುದ್ಯೋಗ ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು. ಕೇವಲ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಸಹಯೋಗದೊಂದಿಗೆ ಇದನ್ನು ನಾವು ಏನಾದರೂ ಇದಕ್ಕೆ ಪರಿಹಾರ ಹುಡುಕ್ಬೋದು. ಓಕೆ ಸರ್, ಯುವಕರು ದೇಶದ ಭವಿಷ್ಯ ಅಂತೀರಾ, ದೇಶದ ಶಕ್ತಿ ಅಂತೀರಾ. ಆದರೆ ಉದ್ಯೋಗ ಭತ್ಯೆ ಅನ್ನುವಂಥದ್ದು ಯುವಕರ ಭವಿಷ್ಯವನ್ನು ಸುರಕ್ಷಿತವಾಗಿರುತ್ತೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗಿಯೂ ಕೂಡ. ಯಾಕಂದರೆ ನಾವು ಏನು ನೆಕ್ಸ್ಟ್ ಜನ್ರೇಷನ್ ಇದ್ದಾರಲ್ಲ, ಜನ್ಜಿ ಅಥವಾ ಅದಕ್ಕಿಂತ ಮುಂಚೆ ಆ ಒಂದು ಏಜ್ ಗ್ರೂಪ್ ಅವರು ಯಾರು ಭಾಳ ಕಷ್ಟಪಟ್ಟು ಓದಿ ಡಿಗ್ರಿಗಳನ್ನು ತೆಗೆದುಕೊಂಡು ಒಂದು ಕನಸಿರುತ್ತೆ ಅವ್ರದ್ದು. ಏನಂದರೆ ನಾವು ಕೂಡ ಕೆಲಸ ಮಾಡಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಸಮಾಜದಲ್ಲಿ ನಾವು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥದ್ದು ಇದೆ. ಅದು ಇರಬೇಕು ಕೂಡ. ಅದು ಎಲ್ಲ ಸರ್ಕಾರಗಳ ಕರ್ತವ್ಯ ಕೂಡ ಮತ್ತು ಈ ಸಮಾಜದ ಕರ್ತವ್ಯ ಕೂಡ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಏನು ಪಾಲಿಸೀಸನ್ನು ಮಾಡ್ತೀವಿ, ಹೇಗೆ ನಾವು ಆ ನಿಟ್ಟಿನಲ್ಲಿ ನಾವು ಈಗ ಅವಶ್ಯಕತೆಗೆ ಅನುಗುಣವಾಗಿ, ಯಾಕಂದರೆ ಕಾಲಕ್ರಮೇಣ ಇವತ್ತು ಜನರ ಅವಶ್ಯಕತೆ ಬದಲಾಗ್ತದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಏನು ಟೆಕ್ನಾಲಜಿ ಬದಲಾಗ್ತದೆ, ಸ್ಕಿಲ್ಸ್ ಬದಲಾಗ್ತದೆ. ಅದಕ್ಕೆ ಅನುಗುಣವಾಗಿ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ನೋಡಿ, ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ವಾತಾವರಣ ಇದೆ ಅಂತಂದರೆ, ಕರ್ನಾಟಕ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಭಾಳ ಉತ್ತಮವಾಗಿದೆ. ಈಗ ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಲ್ ಇಂಡಿಯಾ ಅವರೇಜಿಗೆ ನೋಡಿದ್ರೆ ನಾವು ಭಾಳ ಕಮ್ಮಿ ಇದ್ದೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಇಷ್ಟು ತೃಪ್ತಿಕರವಾಗಿದೆ ಅಂತಲ್ಲ, ಇನ್ನೂ ಭಾಳಷ್ಟು ಚಾಲೆಂಜಸ್ ಇವೆ. ಅಲ್ಲ ಸರ್, ನಮಗೆ ಭತ್ಯೆ ಬೇಡ, ನಮಗೆ ಗೌರವಯುತ ಕೆಲಸ ಕೊಡಿ. ಯುವಕರ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳೋಂಥ ಏನಾದರೂ ಆಲೋಚನೆ ಇದೆಯಾ ಅಂತ? 100% ನಾವು ಈ ಯುವ ನಿಧಿ ಕಾರ್ಯಕ್ರಮ ಏನಿದೆಯಲ್ಲ, ಇದಕ್ಕೆ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿರ್ತಕ್ಕಂಥ, ಇದು ಯಾವುದೇ ರಾಜಕೀಯ ಉದ್ದೇಶದಿಂದ ಅಥವಾ ವೋಟ್ ಪಡಿಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ನಾವು ಯುವ ನಿಧಿಯಿಂದ ನಮಗೆ ಏನು ವಿಲ್ ಗೆಟ್ ದ ಡಾಟಾ, ನಮಗೆ ಏನು ಅಂಕಿಅಂಶಗಳು ಸಿಗ್ತದೆ. ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಎಷ್ಟು ಜನ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಯಾರು ಜಾಬ್ ಸೀಕರ್ಸ್ ಇದ್ದಾರೆ. ನಮ್ಗೆ ಆ ಡಾಟಾ ಇಲ್ಲದೇ ನಾವು ಪಾಲಿಸಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇನಂತಂದರೆ, ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಯುವಕರು ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸು ಉದ್ಯೋಗವನ್ನು ಬಯಸ್ತಕ್ಕಂಥವ್ರು ನಮ್ಮ ಪೋರ್ಟಲಲ್ಲಿ, ಸೇವಾ ಸಿಂಧು ಪೋರ್ಟಲಲ್ಲಿ ಅವ್ರು ಎನ್ರೋಲ್ ಮಾಡಿದ ಮೇಲೆ ನಾವು ಅವರಿಗೆ ಕೇವಲ ಭತ್ಯೆ ಕೊಡೋದು ಅಷ್ಟೇ ಅಲ್ಲ, ನಾವು ಅವರಿಗೆ ಯುವ ನಿಧಿ ಪ್ಲಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ತಂದು ಅವರಿಗೆ ಅಡಿಷನಲ್ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ನೇಮಕಾತಿ ಅಂದ್ರಿ ಸರ್, ನೇಮಕಾತಿ ಈ ಸಂದರ್ಭದಲ್ಲಿ ನೀವು ನೇಮಕಾತಿ ಅಲ್ಲ, ಆಲೋಚನೆನೇ ಇಲ್ವಾ? ಇಲ್ಲಿಗೆ ನೇಮಕಾತಿ ಯಾವಾಗ ಬರುತ್ತೆ? ಈಗ ನೇಮಕಾತಿ ಅಂತಂದರೆ ಇವರು ನಮ್ಮ ಸರ್ಕಾರ ನೇಮಕಾತಿ ವಿಷಯ ನೀವು ಮಾತಾಡಿದರೆ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ವರ್ಷ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ 54,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿವಿ. ಇದು ನಮ್ಮ ರಾಜ್ಯದ ಯುವಕರಿಗೆ ಒಂದು ಕೊಟ್ಟಿರ್ತಕ್ಕಂಥ ಒಳ್ಳೆಯ ಸಂದೇಶ. ಇದು ನಾವು ಖಾಸಗಿ ವಲಯದಲ್ಲೂ ಕೂಡ ನಮ್ಮ ಪ್ರಯತ್ನ ಇರಬೇಕಾಗ್ತದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ನಾನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸುಧಾಕರ್ ಅವರು, ನಾವು ಮತ್ತು ನಮ್ಮ MB ಪಾಟೀಲ್ ಅವರು, ನಾವು ಯಾವ ರೀತಿಯಾಗಿ ನಮ್ಮ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ನಿರುದ್ಯೋಗ ಇರ್ತಕ್ಕಂಥದ್ದು ಯಾಕೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಇದರಲ್ಲಿ ಏನು ನ್ಯೂನತೆ ಅನ್ನೋದನ್ನು ನಾವು ಅನಲೈಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಒಂದು ಸ್ಕಿಲ್ ಮಿಷನನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಮಾಡಿಬಿಟ್ಟು ನಾವು ಸ್ಟೇಕ್ ಹೋಲ್ಡರ್ಸ್ ಅಂದರೆ ಇದರಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು,
ಆಮೇಲೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇರ್ಬೋದು, ಆಮೇಲೆ ಅಕಾಡೆಮಿಯಾ, ಆಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಮೀಟಿಂಗ್ ಮಾಡಿದ್ವಿ ನಾವು. ಯಾಕೆ ಈ ನಮ್ಮ ಇಷ್ಟು ನಿಮಗೆ ಒಂದು ಕರೆಕ್ಟ್ ಡಾಟಾ ಹೇಳಬೇಕು ಅಂತಂದರೆ, ಇಂಜಿನಿಯರಿಂಗಿಂದ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ರಾಜ್ಯದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇಂಜಿನಿಯರ್ಸು ಪ್ರತಿ ವರ್ಷ ಪಾಸ್ಔಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಪ್ಲೇಸ್ಮೆಂಟ್ ಆಗ್ತಾ ಇರೋದು ಲೆಸ್ ದೆನ್ 15%. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಪ್ರಾಬ್ಲಮ್. ಈಗೇನು ಇದು ಸಣ್ಣ ಸಮಸ್ಯೆ ಅಲ್ಲ, ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕೇ ನಾವೇನು ಮಾಡಿದ್ದೀವಿ ಈಗ, ಯಾಕೆ ಈ ರೀತಿ ಆಗ್ತಾ ಇದೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂಥೇಳಿ ನಾವು ಕೇಳಿದಾಗ ಇಂಡಸ್ಟ್ರಿ ಪಾರ್ಟ್ನರ್ಸ್ ಏನು ಹೇಳಿದ್ರು ನಮಗೆ, ನೋಡಿ ನಮಗೆ ಕಾರ್ಖಾನೆಗಳಲ್ಲಿ ಉದ್ಯೋಗ ಅವಕಾಶ ಇದೆ, ನಮಗೆ ಶಾರ್ಟ್ ಸಪ್ಲೈ ಆಫ್ ಸ್ಕಿಲ್ಡ್ ಲೇಬರ್ ಇದೆ, ನಮಗೆ ಅವಶ್ಯಕತೆ ಇದೆ, ನಮಗೆ ಸಾಕಷ್ಟು ಜನರಿಗೆ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ಆದರೆ ಯಾರು ಈಗ ಪಾಸ್ಔಟಾಗಿ ಬರ್ತಾ ಇದ್ದಾರೆ, ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ. ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅವ್ರ ಹತ್ರ ಇಲ್ಲ ಅಂತಕ್ಕಂಥದ್ದು ಅವ್ರ ವಾದ. ಆಮೇಲೆ ಇದಕ್ಕೆ ನಾವು ಈಗೇನು ನಮ್ಮದೇನು ಸ್ಟ್ರಕ್ಚರ್ ಇದೆಯಲ್ಲ ಕರಿಕ್ಯುಲಮ್, ದ್ಯಾಟ್ ನೀಡ್ಸ್ ಟು ಬಿ ಚೇಂಜ್ ಡ್ರಾಸ್ಟಿಕಲಿ. ಇದಕ್ಕೆ ನಾನು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಡಿಸ್ಕಸ್ ಮಾಡಿದ್ದೀವಿ. AICT ಚೇರ್ಮನ್ಗೂ ಕೂಡ ನಾವು ಹೇಳಿದ್ದೀವಿ. ಇದು ನಮ್ಮ ಇಂಜಿನಿಯರಿಂಗ್ ನಿಮ್ಮದೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಯಾಕಂದರೆ ಹ್ಯೂಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಹೋಗಿ ಪಾಸಾಗಿ ಪಾಪ ಅವ್ರ ಕೆಲಸ ಇಲ್ಲದೇ ಇವತ್ತು ಅವರಿಗೆ ಸಂಕಷ್ಟನ ಎದುರಿಸ್ತಾ ಇದ್ದಾರೆ. UNEDಯಲ್ಲೂ ಸಾಕಷ್ಟು ಇಂಜಿನಿಯರ್ಸೇ ಎನ್ರೋಲ್ ಆಗಿದ್ದಾರೆ. ಹಾಗಾಗಿ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ, ವಿ ನೀಡ್ ಟು ರೀಸ್ಟ್ರಕ್ಚರ್ ದ ಕರಿಕ್ಯುಲಮ್.